ಎಲ್ರಿಗೂ ನಮಸ್ಕಾರ ರೀ. ಧಾರವಾಡಕ್ಕಂತ ನೀವೇನಾದ್ರೂ ಓದಾಕ್ ಬರಾತಿದ್ರ ಎಷ್ಟು ಖರ್ಚು ಬರ್ತೈತಿ ಧಾರವಾಡದಾಗ ಅನ್ನುವಂತ ವಿಷಯವನ್ನ ನಾನು ಇವತ್ತಿನ ದಿನ ನಿಮ್ಗೆ ಹೇಳಾತೀನಿ. ನೋಡ್ರಿ, ಏನ್ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದಾಕ್ ಬರಾತೀರಿ ಅಥವಾ ನೀವು ಬೇರೆ ಬೇರೆ ಒಂದು BA BSc BCom ಓದಾಕ್ ಬರಾತೀರಿ, ಅವ್ರಿಗೆಲ್ಲ ವಿದ್ಯಾರ್ಥಿಗಳಿಗೆ ನಾನು ಇವತ್ತಿನ ವಿಡಿಯೋದೊಳಗಡೆ ಸಂಪೂರ್ಣವಾಗಿ ಹೇಗೆ ಮತ್ತು ಯಾವ ರೀತಿಯಾಗಿ ನಾವು ಈ ಖರ್ಚನ್ನ ಪಾರಾಯಿಸಬಹುದು ಮತ್ತೆ ಎಷ್ಟೆಲ್ಲ ಖರ್ಚು ಬರ್ತದ, ಕಡಿಮೆ ಖರ್ಚೊಳಗಡೆ ಸಾಧ್ಯವಾದಷ್ಟು ಒಂದು ಒಳ್ಳೆ ವಿದ್ಯಾರ್ಥಿ ಜೀವನವನ್ನ ಅಥವಾ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ಜೀವನವನ್ನ ಹೆಂಗೆಲ್ಲ ಮಾಡಬಹುದು ಅನ್ನುವಂತಹ ಕೆಲವೊಂದಿಷ್ಟು ನನಗೆ ಅನಿಸಿರುವಂತಹ ಅಭಿಪ್ರಾಯಗಳನ್ನ ನಿಮ್ಗೆ ನಾನು ಹೇಳತ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ಎಜುಕೇಟಿವಿಟಿ ಭೇಟಿ ಕೊಡ್ತಾ ಇದ್ರ ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗ್ತದ್ರಿ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ. ನೋಡ್ರಿ, ನಾನು ಧಾರವಾಡಕ್ಕೆ ಬಂದ ಏನ್ ನನಗೇನ್ ಅನ್ಸೈತಿ, ನನ್ನ ಅನುಭವಕ್ಕೆ ಏನ್ ಬಂದೈತಿ ಅದ ಅನುಭವನ ನಿಮ್ಗೆ ನಾನು ಕೊಡಕ್ ಇಷ್ಟಪಡ್ತೀನಿ. ಈಗ ನಾವು ಧಾರವಾಡಕ್ಕೆ ಬಂದ್ರ ಒಂದು ರೂಮ್ ಒಳಗಡೆ ನಾವು ಇರ್ಬೇಕಾಗ್ತದ ಅಥವಾ ಬಾಡಿಗೆ ಕೊಡ್ಬೇಕಾಗತ್ತ ಅಥವಾ PG ಒಳಗೆ ಇರ್ಬೇಕಾಗತ್ತ, ಹೌದಲ್ವಾ? ಯಾರೆಲ್ಲ ವಿದ್ಯಾರ್ಥಿಗಳು ಅದೀರಿ ನೀವು, ಅಂದ್ರೆ ಈಗ BA BCom BSc ಬೇರೆ ಬೇರೆ ಕೋರ್ಸ್ ಮಾಡ್ತಾ ಇದ್ರಿ, ಅವ್ರಿಗೆಲ್ಲ ಹಾಸ್ಟೆಲ್ ಸಿಗ್ತಾವ. ಬಟ್ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಓದಾತಿರುವಂತಹ ಅಭ್ಯರ್ಥಿಗಳಿಗೆ ನೀವು PG ಅಥವಾ ರೂಮ್ ಅನ್ನ ಮಾಡಿದ್ರೆ ನಿಮ್ಗೆ ಕನಿಷ್ಠ ಅಂದ್ರೂ ಕೂಡ ನಿಮ್ಗೆ 1,500 ರೂಪಾಯಿವರೆಗೆ ಅಂತ್ರಿ ನಿಮ್ಗೆ ರೂಮ್ ಬಾಡಿಗೆ ಸಿಗ್ತಾವ. ರೂಮ್ ಅಂತಂದ್ರೆ ಈಗ ನಾವೇನಂತೀವಲ್ಲ ಸಪರೇಟ್ ಆಗಿ ಇರ್ತದ ಅದು. ಅಲ್ಲಿ ನಾವು ಏನ್ ಮಾಡ್ತೀವಿ, 2-3 ವಿದ್ಯಾರ್ಥಿಗಳು ನಮ್ಮ ಸ್ನೇಹಿತರು ಕೂಡಿ ಇರ್ಬೇಕಾಗತ್ತ. ಈಗ ಒಂದ್ ರೂಮಿಗೆ 3,300 ರೂಪಾಯಿ ಇದೆ ಅಂತ ಅನ್ಕೋರಿ, ಹೌದಾ? ಸೊ ಹಾಗಾದ್ರೆ ನಾವೇನ್ ಮಾಡ್ಬೋದು, ಅಲ್ಲಿ 3 ಮಂದಿ ಇರ್ಬೋದು, 1,100 ರೂಪಾಯಿ ಕೊಟ್ಟು. ಒಂದ್ ವೇಳೆ ನಾವು ಏನಾದ್ರೂ ಈಗ ಇಲ್ಲಪ್ಪ ನಮ್ಗೆ ರೂಮ್ ಸಿಗ್ತಾ ಇಲ್ಲ ಅಂತಂದ್ರೆ ನಾನು PG ಇಲ್ಲಿ ಇದೀನಿ. PG ಇಲ್ಲಿ ಅಂತಂದ್ರೆ ನನಗ್ ಗೊತ್ತಿರೋ ಪ್ರಕಾರ ಧಾರವಾಡದೊಳಗ PG ಒಳಗ ಸಾಮಾನ್ಯವಾಗಿ 1,600 ರೂಪಾಯಿ. ಓಕೆ, ಅಂದ್ರೆ ಸ್ವಲ್ಪ ಒಂದಷ್ಟು ನಗರದೊಳಗಡೆ ಅಂದ್ರೆ ಬೇರೆ ಬೇರೆ ಈಗ ಸಪ್ತಾಪುರದೊಳಗಡೆ ಬದಲಾವಣೆ ಆಗುತ್ತೆ, ಶಿವಾಲಯದೊಳಗೆ ಬದಲಾವಣೆ ಆಗುತ್ತೆ, ಕಲ್ಯಾಣ ನಗರದೊಳಗೆ ಬದಲಾವಣೆ ಆಗುತ್ತೆ, ಆಯಾ ತಕ್ಕಂಗ. ಬಟ್ ಇಲ್ಲಿ ನಾವೇನ್ ಮಾಡ್ಬೋದು, 1,600 ರೂಪಾಯಿ ಇದಿಷ್ಟು ಬರ್ತದ. ಓಕೆ, ಸಾಮಾನ್ಯವಾಗಿ ನಾನು ಹೇಳತ್ತೇನೆ. ಇನ್ನು ಅಡಿಗೆ ಅಥವಾ ಊಟ ನಾವೇನಾದ್ರೂ ಇವಾಗ ರೂಮ್ ಒಳಗಡೆನೆ ಅಡಿಗೆ ಮಾಡಿದ್ರ 1,000 ರೂಪಾಯಿ ಹಂಗ, ಅಂದ್ರೆ ಈ 4 ಮಂದಿ ಕೂಡಿ ಅಡಿಗೆ ಮಾಡಿದ್ರೆ ಕಡಿಮೆ ರೊಕ್ಕ ಬರ್ತದ, 1,000 ರೂಪಾಯಿ ಅಥವಾ 500 ರೂಪಾಯಿ ಹಿಂಗೆಲ್ಲ ಬರ್ತದ. ನಾವೇನಾದ್ರೂ ಈಗ ಮೆಸ್ ಮಾಡ್ತೀವಿ ಹೊರಗಡೆ, ನಾವು ಏನು 60 ಊಟ ಮತ್ತೆ ಏನು ಸಾಮಾನ್ಯವಾಗಿ 30 ಬ್ರೇಕ್ಫಾಸ್ಟ್ ಅನ್ನ ನಾವೇನಾದ್ರೂ ತಗೊಂಡ್ವಿ ಅಂತಂದ್ರೆ ಸುಮಾರು ಅಲ್ಲಿ ಆಯಾ ಮೆಸ್ ಒಳಗೆ ಏನು ತಕ್ಕಂಗ ಅದಾವ. ಸಾಮಾನ್ಯವಾಗಿ ನಾವು ಎಷ್ಟು ಕಾಣ್ತೀವಿ ಮೆಸ್ ಅಲ್ಲಿ ಅಂತಂದ್ರೆ 2,700 ರೂಪಾಯಿ. ಓಕೆ, 2,700 ರೂಪಾಯಿ ಅಂತ ನಾವು ಕಾಣ್ತೀವಿ ಇಲ್ಲಿ ಮೆಸ್ ಅಲ್ಲಿ. ಇನ್ನ ಗ್ರಂಥಾಲಯ ಫೀಸ್, ಲೈಬ್ರರಿ ಫೀಸ್ ಅಂತ ಬಂದ್ರೆ, ಈಗ ಇಲ್ಲಿ ಲೈಬ್ರರಿ ಒಳಗಡೆ ಗ್ರಂಥಾಲಯದ ಸಾಮಾನ್ಯವಾಗಿ ನಾವು ಧಾರವಾಡದೊಳಗಡೆ ಕೆಲವೊಂದಿಷ್ಟು ಗ್ರಂಥಾಲಯ ಹೆಂಗಿದೆ ಅಂತಂದ್ರೆ 400 ರೂಪಾಯಿಗೆ ಅದಾವ, ಕೆಲವೊಂದಿಷ್ಟು ಗ್ರಂಥಾಲಯ 500-600 ರೂಪಾಯಿಗೆ ಅದಾವ, ಇನ್ ಕೆಲವೊಂದಿಷ್ಟು 700, ಹೈಯೆಸ್ಟ್ ಕೊನೆಗೆ ಇರೋದು 750 ಹಿಂಗೆದ. ಆದ್ರೆ ಆಯಾ ಗ್ರಂಥಾಲಯಗಳು ತಮ್ಮ ಸೌಲಭ್ಯಕ್ಕೆ ತಕ್ಕಂಗ ಕಡಿಮೆ ಮತ್ತು ಹೆಚ್ಚೆ ಅಂತ ಏನ್ ಮಾಡ್ತಾ ಇದಾರೆ, ಅವರು ನಿಮ್ಗ ಕೊಡ್ತಾ ಇದಾರೆ. ಇಲ್ಲಿ ಸಾಮಾನ್ಯವಾಗಿ ಗ್ರಂಥಾಲಯದ ಒಂದು ಖರ್ಚು ನೋಡೋದಾದ್ರೆ 700 ರೂಪಾಯಿ. ಓಕೆ, 700 ರೂಪಾಯಿ ಸಾಮಾನ್ಯವಾಗಿ ಇರ್ತದ. ಬಟ್ ಇದು ಕೆಲವೊಂದಿಷ್ಟು ಗ್ರಂಥಾಲಯದೊಳಗೆ ಹೆಚ್ಚಿಗೆ ಆಗ್ತದೆ, ಕಡಿಮೆ ಆಗ್ತದ. ಬುಕ್ಸ್ ಮತ್ತೆ ನೋಟ್ಸ್, ಈಗ ನೀವೇನಾದ್ರೂ ಟೆಸ್ಟ್ ಸೀರೀಸ್ ಬರ್ಯಾಕ್ ಹೋದ್ರಿ ಅಂದ್ರೆ ಅಲ್ಲಿ 30 ರೂಪಾಯಿ, ಮತ್ತೆ ನೀವೇನಾದ್ರು ಜೆರಾಕ್ಸ್ ಮಾಡ್ಸಕ್ ಹೋದ್ರಿ ಅಂತಂದ್ರೆ ಅಲ್ಲೊಂದು 20-30 ರೂಪಾಯಿ. ಮತ್ತೆ ನಿಮ್ ಬೇರೆ ಬೇರೆ ಖರ್ಚಿಗೆ, ಉದಾಹರಣೆಗೆ ಈಗ ನೀವು ಒಂದು ಎಕನಾಮಿಕ್ಸ್ ಬುಕ್ ತಗೋಬೇಕು, ಮಂತ್ಲಿ ಮ್ಯಾಗಝಿನ್ ತಗೋಬೇಕು ಅಂತಂದ್ರೆ ಅದು. ಸೊ ಬುಕ್ಸ್ ಮತ್ತೆ ನೋಟ್ಸ್ ಗೆ ತಿಂಗಳ ಕನಿಷ್ಠ ಅಂದ್ರೂ ಕೂಡ ಒಂದು 300 ರೂಪಾಯಿ ಆದ್ರೂ ಬೇಕ್ರಿ. ಓಕೆ, ಒಂದು 300 ರೂಪಾಯಿ ಆದ್ರೂ ಬೇಕು. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಖರ್ಚೇನು ಮಾಡೋದಿಲ್ಲ, ಬಟ್ ಅವ್ರವ್ರ ತಕ್ಕಂಗ. ನಾನು ಏನ್ ಹೇಳತ್ತೀನಿ ಅಂತಂದ್ರೆ ಇಲ್ಲಿ ಅಂದ್ರೆ ಸಾಮಾನ್ಯವಾಗಿ ಎಷ್ಟು ಒಂದು ಅಂದಾಜು ಇಷ್ಟು ಬರ್ಬಹುದು ಅಂತ ನಾನು ಊಹೆ ಮಾಡಿ ಹೇಳ್ತಾ ಇದ್ದೀನಿ. ಇನ್ನು ಇತರೆ ಖರ್ಚು ಅಂತಂದ್ರೆ, ಈಗ ನಾವು ಹೊರಗಡೆ ನಮ್ಮ ಸ್ನೇಹಿತರೆಲ್ಲೂ ಚಾ ಕುಡಿಯಾಕ ಹೋಗ್ತಾರ, ಅಥವಾ ಏನಾದ್ರೂ ಅವ್ರ ಹುಟ್ಟುಹಬ್ಬ ಬರ್ತದ ಅವಾಗ ಸಂಭ್ರಮಾಚರಣೆ ಮಾಡೋದಾಗಿರ್ತದ, ಅಥವಾ ನಾವು ವಿಶೇಷವಾದ ದಿನದೊಳಗಡೆ ನಾವೇನಾದ್ರೂ ಅಡಿಗೆ ಮಾಡಿಸಿದಾಗ ಹಂಗೆ ನಾವೇನ್ ಮಾಡ್ಬೋದು, ಆ ರೀತಿಯಾಗಿ ಖರ್ಚು ಮಾಡ್ತೀವಿ. ಅದಕ್ಕೊಂದು 200 ರೂಪಾಯಿ ಅಂತ ಅನ್ಕೋರಿ ತಿಂಗಳಿಗೆ. ಸೊ ಒಟ್ಟಾರೆಯಾಗಿ ಎಷ್ಟು ಖರ್ಚು ಬರ್ತೈತಿ ಅಂತ ನೀವೇ ನೋಡೋದಾದ್ರೆ ನೀವು ನೋಡ್ಬೋದು. ಇಲ್ಲಿ ಇದು 1,600, ಇದು 2,700 ಅಂತಂದ್ರೆ ಸಾಮಾನ್ಯವಾಗಿ ಇದು 4,300 ರೂಪಾಯಿ ಇಲ್ಲಿ ಆತ, ಇದು 5,000 ಆತ,
ರೂಪಾಯಿ ಅಂತ್ರಿ ಮಿನಿಮಮ್ ಖರ್ಚು ಬರ್ತೈತಿ. ಓಕೆ, 5,500 ರೂಪಾಯಿ. ಈ 5,500 ರೂಪಾಯಿ ಏನಿದೆ ಐತಿಲ್ರಿ ಇದ್ರೊಳಗಡೆ ನಾವು ಇದು ನಮ್ಮ ಮೇಲೆ ಇರ್ತೈತಿ. ಓಕೆ, ಸಾಮಾನ್ಯವಾಗಿ ಹೇಳತ್ತೇನೆ ನಾನು. ಈಗ ಏನಾದ್ರು ಇಲ್ಲಿ ಅಡಿಗೆ ಮಾಡ್ಕೊಂಡ್ರಿ ಅಂತ ತಿಳ್ಕೊರಿ, ಇಲ್ಲಿ ಏನ್ ಮಾಡ್ಬೋದು ನೀವು, ಇದ್ರೊಳಗಡೆ 1,700 ರೂಪಾಯಿ ತೆಗಿಬಹುದು. ಇಲ್ಲಿ ಏನಾಗ್ತದ, ನಿಮ್ ಖರ್ಚು ಕಡಿಮೆ ಬರ್ತೈತಿ. ನೀವು ಇಲ್ಲಿ ಸ್ವಲ್ಪ ಏನಾದ್ರು ಹೊರಗಡೆ ಖರ್ಚು ಮಾಡ್ಲಿಲ್ಲ ಅಂದ್ರೆ ಮತ್ತ ಒಂದ್ 200-300 ರೂಪಾಯಿ ಕಡಿಮೆ ಬರ್ತೈತಿ. ಬಟ್ ಒಟ್ಟಾರೆಯಾಗಿ ಅಂದಾಜು ನಿಮ್ ಕನಿಷ್ಠ ಅಂದ್ರೆ ತಿಂಗಳಿಗೆ ಒಂದ್ 4,000 ಅಂತ್ರಿ ನಿಮ್ಗೆ ಏನ್ ಬೇಕಾಗ್ತೈತಿ, ಖರ್ಚಿಗೆ ಬೇಕಾಗ್ತದ. ಒಂದು 4,000 ರೂಪಾಯಿ ಬೇಕಾಗ್ತದ. ಇದನ್ನ ನೀವು ಮಾಡ್ಬೋದು. ಈಗ ವಿದ್ಯಾರ್ಥಿಗಳಿಗೆ ಏನ್ ಸಮಸ್ಯೆ ಆಗೈತೆ ಅಂದ್ರ ನೋಟಿಫಿಕೇಶನ್ ಅಂತ ಇಲ್ಲ. ವಿದ್ಯಾರ್ಥಿಗಳಿಗೆ ಮನ್ಯಾಗ ಎಷ್ಟಂತ ದುಡ್ಡು ಕೇಳೋದು, ಈಗ 1 ತಿಂಗಳು ಕೇಳ್ತಾರ, 1 ವರ್ಷ ಕೇಳ್ತಾರ, 1.5 ವರ್ಷ 2 ತಿಂಗಳು ಕೇಳ್ತಾರ. ಆಮೇಲೆ ನಮ್ಗೆ ಕೇಳಲಿಕ್ಕೆ ಕೆಲವೊಂದ್ಸಲ ಏನಾಗುತ್ತೆ, ಸಮಸ್ಯೆ ಆಗ್ತದ. ಮತ್ತೆ ಸಮಸ್ಯೆ ಅನ್ನೋಕ್ಕಿಂತ ನಾವ್ ಇಷ್ಟು ದೊಡ್ಡವರಾಗ್ಯವಪ್ಪ, ನಾವ್ ಇನ್ನೂ ಮನೆಯಲ್ಲಿ ಕೇಳ್ತಾ ಇದೀವಿ ಅಂತ ಹಿಂಗ್ಲ ಬರ್ತದ. ಬಟ್ ಆದ್ರೂ ಕೂಡ ವಿದ್ಯಾರ್ಥಿಗಳು ಏನ್ ಮಾಡ್ತಾರ ಅಂತಂದ್ರ ಕೆಲವೊಂದಿಷ್ಟು ಕಡೆ ಒಂದು ಅರ್ಧ ದಿನ ಕೆಲಸ ಮಾಡ್ತಾರ, ಅರ್ಧ ದಿನ ಓದ್ತಾರ, ಹೋಟೆಲ್ ಒಳಗಡೆ ಕೆಲಸ ಮಾಡ್ತಾರ, ಮತ್ತೆ ಲೈಬ್ರರಿಗೆ ಬಂದು ಓದ್ತಾರ. ಇಂಥ ವಿದ್ಯಾರ್ಥಿಗಳು ಕೂಡ ನಾವು ನೋಡ್ತಾ ಇದೀವಿ. ಅದಕ್ಕ ನೀವೇನ್ ಮಾಡ್ಬೋದು ಅಂತಂದ್ರೆ ಸಾಮಾನ್ಯವಾಗಿ ಇಲ್ಲಿ ಹೋಮ್ ಟ್ಯೂಷನ್ಸ್ ಗಳು ಅವೈಲೇಬಲ್ ಇರ್ತಾವ. ಅಂದ್ರೆ ಮನೆಗೆ ಹೋಗಿ ಮಕ್ಕಳಿಗೆ ಕಲಿಸುವಂತ ಕೆಲವೊಂದಿಷ್ಟು ಅದಾವ ಹೋಮ್ ಟ್ಯೂಷನ್ಸ್ ಅಂತ ಏನ್ ಹೇಳ್ತೀವಿ. ಅವ್ರಿಗೆ ಹೋಗಿ ನಾವು ಟೀಚ್ ಮಾಡೋದು, ಅಂದ್ರೆ 1 ಅಥವಾ 2 ಮಕ್ಕಳಿಗೆ ಟೀಚ್ ಮಾಡೋದು. ಅದಕ್ಕೆ ನಾವು ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ತಿಂಗಳ ಅಂತಂದು ನಾವು ಇನ್ನೊಂದು 3,000 ಹಿಡ್ಕೊಂಡು ಓಕೆ 5,000 ವರೆಗೇನು ಕೂಡ ನಾವೇನ್ ಮಾಡ್ಬೋದು, ಕೇಳ್ಬೋದು, ಹೋಮ್ ಟ್ಯೂಷನ್ಸ್ ಅಲ್ಲಿ ಮಾಡ್ಬೋದು. ಬಟ್ ಹಿಂಗೆ ಎಲ್ಲಾ ವಿದ್ಯಾರ್ಥಿಗಳು ಸಿಗ್ತದೆ ಅಂತೆಲ್ಲ. ಇದು ಹೋಮ್ ಟ್ಯೂಷನ್ ಅನ್ನೋದು ಕೂಡ ಏನು ಇತ್ತೀಚೆಗೆ ಸಾಮಾನ್ಯವಾಗಿ ಧಾರವಾಡದೊಳಗಡೆ ಬಹಳ ಮಂದಿ ಮಾಡ್ತಾ ಇದಾರೆ. ಅದಕ್ಕೆ ನಾನು ನೋಡ್ತಾ ಇದ್ದೀನಿ. ಈಗ ನಮ್ಗೆ ಹೆಂಗ್ ಗೊತ್ತಾಗತ್ತೆ ಸರ್ ಇದು ಹೋಮ್ ಟ್ಯೂಷನ್ಸ್ ಮಾಡೋದು ಅಂತೆಲ್ಲ ಕೇಳಿದ್ರ, ನೀವೇನ್ ಮಾಡ್ಬೇಕು, ನಿಮ್ಮ ಒಂದು ಹೋಮ್ ಟ್ಯೂಷನ್ಸ್ ಅವೈಲೇಬಲ್ ಇದೆ ಅಂತಂದು ಒಂದು ಹಾಳೆಯಲ್ಲಿ ಬರೆದು ಅದರಲ್ಲಿ ನಿಮ್ಮ ಒಂದು ಸಂಪರ್ಕಿಸುವಂತ ಸಂಖ್ಯೆ ಹಾಕಿ, ನೀವೇನಾದ್ರೂ ಯಾವ ಒಂದು ಸಮೀಪದೊಳಗ ಅದಿರಿ ಅಲ್ಲ, ಯಾವ ನಗರದೊಳಗ ಅದಿರಿ, ಅಲ್ಲಿ ನೀವು ಒಂದಿಷ್ಟು ಗಿಡಗಳಿಗಾಗಿರ್ಬೋದು, ಮರಗಳಿಗಾಗಿರ್ಬೋದು, ಅದಕ್ಕೆ ನೀವು ಅದನ್ನ ಅನ್ಸಿದ್ರ ಅಲ್ಲಿ ಇರುವಂತ ಏನು ನಾಗರಿಕರಲ್ಲ ಅವ್ರ ಮಕ್ಳಿಗೆ ಏನಾದ್ರೂ ಹೋಮ್ ಟ್ಯೂಷನ್ಸ್ ಬೇಕಾದ್ರೆ ನಿಮ್ಮನ್ನ ಅವ್ರು ಸಂಪರ್ಕಿಸ್ತಾರೆ. ಹಿಂಗೆ ನೀವೇನ್ ಮಾಡ್ಬೋದು. ಬಟ್ ಇದು 1 ತಾಸು 2 ತಾಸು ಹಿಂಗೆಲ್ಲ ಇರ್ತದ, ಎಕ್ಸ್ಟ್ರಾ ಬಹಳಷ್ಟು ಏನಿರಲ್ಲ. ಸೊ ಇದನ್ನ ಮಾಡ್ಬೋದು. ಮತ್ತೆ ಇದ್ರ ಜೊತೆಗೆ ನೀವು ಇಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಸಾಧ್ಯವಾದಷ್ಟು ಈಗ ನಾನು ಹೇಳ್ತಾ ಇದ್ದೀನಿ, ಸಾಧ್ಯವಾದಷ್ಟು ನಾವು ಓದಿನ ಕಡೆ ಲಕ್ಷ್ಯ ಕೊಡ್ಬೇಕಾಗ್ತದ. ಯಾಕೆಂದ್ರೆ ಸಾಮಾನ್ಯವಾಗಿ ಅರ್ಧ ದಿನ ಕೆಲಸ ಮಾಡಿದ್ರ ಇನ್ನು ಅರ್ಧ ದಿನ ಓದಾಕ ಕೆಲವೊಬ್ರಿಗೆ ಆಕೈತಿ, ಕೆಲವೊಬ್ರಿಗೆ ಆಗಲ್ಲ. ಅದು ಆಯಾಯ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗ. ಬಟ್ ಏನಾಗಿದೆ, ನಾವು ಒಂದಿಷ್ಟು ಐಡಿಯಾಸ್ ಗಳನ್ನೆಲ್ಲ ಮಾಡ್ಬೋದು. ಮತ್ತೆ ಏನ್ ಮಾಡ್ತಾರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅಂತಂದ್ರೆ ಈ ಕೋಚಿಂಗ್ ಸೆಂಟರ್ ಒಳಗೂ ಕೂಡ ಸಾಮಾನ್ಯವಾಗಿ ಅವ್ರು ಕೆಲಸ ಮಾಡ್ತಾರ. ಅಂದ್ರೆ ಅಲ್ಲಿ ಏನ್ ಮಾಡ್ತಾರೆ, ತಮ್ಮ ಜೀವನವನ್ನ ನಡ್ಸಾಕ ಅಲ್ಲಿ ಕ್ಲಾಸಸ್ ಗಳನ್ನ ನಡೆಸೋದಾಗಿರ್ಬೋದ್ರಿ, ಮತ್ತೆ ಅಲ್ಲಿ ಕ್ಲಾಸಸ್ ಗಳಿಗೆ ಕಂಡಕ್ಟ್ ಮಾಡಕ ಸಹಾಯ ಮಾಡೋದಾಗಿರ್ಬೋದು. ಅಲ್ಲಿ ಹೆಂಗಾಗತ್ತಂದ್ರೆ ಅವ್ರ ಜೀವನಗೂ ಕೂಡ ಅದು ದುಡ್ಡು ಸಿಗ್ತದ ಜೀವನ ಮಾಡಕ್. ಅಂದ್ರೆ ಇಲ್ಲಿ ಓದ್ಲಿಕ್ಕೆ ಅವ್ರ ಖರ್ಚನ್ನ ದಾಟಿಸ್ಲಿಕ್ಕೆ. ಮತ್ತ ಅವ್ರು ಏನ್ ಮಾಡ್ತಾರ, ಚೆನ್ನಾಗಿ ಓದಿನ ಕೂಡ ಓದ್ತಾರೆ. ಹಂಗೆ ನಾವು ಇಟ್ಕೊಳ್ಬಹುದಾಗ್ತದ. ಹಿಂಗ ನಿಮಗೆ ಹೆಂಗ್ ಗೊತ್ತಿದೆ ಯಾವ್ಯಾವ ರೀತಿ ಒಳಗಡೆ ನಾವು ಓದ್ಬಹುದು ಮಾಡ್ಬೋದು ಅನ್ನೋದನ್ನ ನೀವು ಕೆಳಗಿನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ. ನಾನು ಅದಕ್ಕೆ ನಿಮಗೆ ಉತ್ತರ ಕೊಡ್ತೇನೆ. ನೀವೀಗೇನಾದ್ರು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ನಿಮ್ಮ ಸ್ನೇಹಿತರಿಗೆ ಇದು ಬಹಳ ಅವಶ್ಯಕತೆ ಅನ್ಸಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.